ಇವತ್ತು ಕಾಂಗ್ರೆಸ್ ಪಾಳಯಕ್ಕೆ ಒಂದು ಮಹತ್ತರ ದಿನ. ಯಾಕೆ ಅಂತಂದರೆ CLP ಮೀಟಿಂಗ್ ನಡೀತಾ ಇದೆ. ಬಣ ಕಿತ್ತಾಟ, CM ಕುರ್ಚಿ ಕಿತ್ತಾಟ ಎಲ್ಲವೂ ಕೂಡ ಶಮನವಾಗುತ್ತಾ ಇಲ್ವಾ ಅಂತ ಆ ನಂತರದ ಸಂದರ್ಭದಲ್ಲಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುನ್ನ ನಿನ್ನೆ ಅಂದರೆ ಮೊನ್ನೆ ತಡರಾತ್ರಿ ಒಂದು ಅಮಾನವೀಯ ಕೃತ್ಯ ಬೆಂಗಳೂರಿನ ಚಾಮರಾಜಪೇಟೆನಲ್ಲಿ ನಡೆದಿತ್ತು. ಹಸುಗಳ ಕೆಚ್ಚಲನ್ನು ಕತ್ತರಿಸಿ ಕ್ರೌರ್ಯತೆಯನ್ನು ಮೆರೆದಿದ್ರು ಪಾಪಿಗಳು. ಅದರಲ್ಲಿ ಈಗ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಅಂತಕ್ಕಂಥ ಮಾಹಿತಿ. ಕಾಟನ್ಪೇಟೆ ಪೊಲೀಸರು ಬೇರೆ ರಾಜ್ಯದ ಒಬ್ಬ ವ್ಯಕ್ತಿ ನಶೆಯಲ್ಲಿ ಈ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ. ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣದಲ್ಲಿ ಕಿಡಿಗೇಡಿ ದುರುಳ ರಾಕ್ಷಸ ಶೇಖ್ ನಸ್ರು ಎಂಬಾತನನ್ನು ಅರೆಸ್ಟ್ ಮಾಡಿದ್ದಾರೆ. ಈತ ಮೂಲತಃ ಬಿಹಾರದವನು. ಬಿಹಾರ ಮೂಲದ ಈ ದುಷ್ಟ ಶೇಖ್ ನಸ್ರುನನ್ನು ಕಾಟನ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ನೋಡ್ತಾ ಇದ್ದೀರಾ ಸ್ಕ್ರೀನ್ನಲ್ಲಿ, ಆತನನ್ನು ಒಂಥರ ಮೆಂಟಲಿ ರಿಟಾರ್ಡೆಡ್ ಪರ್ಸನ್ ಥರ ಕಾಣಿಸ್ತಾ ಇದ್ದಾನೆ, ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ. ಕುಡಿದ ಮತ್ತಿನಲ್ಲಿ ಈ ಕೃತ್ಯವನ್ನು ಎಸಗಿದ್ದಾನಂತೆ ಆರೋಪಿ ಶೇಖ್ ನಸ್ರು. ನಶೆಯಲ್ಲಿ ಮಾಡಿರ್ತಕ್ಕಂಥ ಕೃತ್ಯ. ಇವನೊಬ್ಬನೇ ಇದ್ನ, ಇವನ ಜೊತೆಗೆ ಇನ್ನೂ ಯಾರಾದರೂ ಇದ್ರಾ ಅಂತಕ್ಕಂಥದ್ದು ಪತ್ತೆ ಹಚ್ಚಬೇಕು. ಪ್ಲಾಸ್ಟಿಕ್ ಮತ್ತು ಬಟ್ಟೆ ಅಂಗಡಿಯಲ್ಲಿ ಹೆಲ್ಪರ್ ಆಗಿ ಇವನು ಕೆಲಸ ಮಾಡ್ತಾ ಇದ್ದ ಅಂತ ಗೊತ್ತಾಗಿದೆ. ಈಗ ಸದ್ಯಕ್ಕೆ ಶೇಖ್ ನಸ್ರುನನ್ನು ಬಂಧಿಸಿದ್ದಾರೆ. ಸ್ಥಳ ಮಹಜರನ್ನು ಕೂಡ ಮಾಡಿದ್ದಾರೆ ಪೊಲೀಸರು. ತಡರಾತ್ರಿಯೆಲ್ಲ ವಿಚಾರಣೆ ನಡೆಸಿ ಈಗ ಸದ್ಯಕ್ಕೆ ನ್ಯಾಯಾಂಗ ಬಂಧನಕ್ಕೆ ಆತನನ್ನು ಒಪ್ಪಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ನಿನ್ನೆ ಇದೇ ಮಾತನ್ನು ಹೇಳಿದರು, ಆದಷ್ಟು ಬೇಗ ಆತನನ್ನು ನಾವು ಬಂಧಿಸ್ತೀವಿ ಅಂತ. ಅದರ ಪ್ರಕಾರ ಈಗ ಕಾಟನ್ಪೇಟೆ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈತನೇ ಈ ನೀಚ ಕೃತ್ಯವನ್ನು ಎಸಗಿದವನು ಅಂತ ಹೇಗೆ ಗೊತ್ತಾಯಿತು? ಹೇಗೆ ಟ್ರೇಸ್ ಔಟ್ ಆಯಿತು? ಎಲ್ಲಿ ಸಿಕ್ಕಿಬಿದ್ದ ಇವನು? ಅದಾದ ನಂತರದ ಪ್ರಕ್ರಿಯೆಗಳು ಏನೇನು ನಡೀತು? ಅರವಿಂದ, ವಿನಾಯಕ್ ನಗರದಲ್ಲಿ ಏನು ಹಸುಗಳ ಕೆಚ್ಚಲು ಕೊಯ್ದ ಪ್ರಕರಣ ಸಂಬಂಧಪಟ್ಟ ಹಾಗೆ ನಿನ್ನೆ ಸಂಜೆ ಹೊತ್ತಿಗೆ ಇದೇ ಏರಿಯಾದಲ್ಲಿ ಶೇಖ್ ನಸ್ರು ಅಂತ ಬಿಹಾರ ಮೂಲದ ವ್ಯಕ್ತಿ ಈತ ಇಲ್ಲಿ ಒಂದು ಬ್ಯಾಗ್ ಹೊಲಿಗೆ ಯಂತ್ರ ಅಂಗಡಿ ಏನಿದೆ ಅದರಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡಿದ್ದ. ಮೊನ್ನೆ 2:30 ಸುಮಾರಿಗೆ ಕುಡ್ಕೊಂಡು ಈ ಜಾಗಕ್ಕೆ ಬಂದಿರ್ತಾನೆ. ಬಂದಂಥ ವೇಳೆಯಲ್ಲಿ ಇಲ್ಲೇನು ಹಸುಗಳು ರಸ್ತೆಯಲ್ಲಿ ಏನು ಕಟ್ಟಿದ್ರು 3 ಹಸುಗಳಿಗೆ ಕೆಚ್ಚಲು ಕಟ್ ಮಾಡಿ ಎಸ್ಕೇಪ್ ಆಗಿದ್ದ. ಅನಂತರದಲ್ಲಿ ಈ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಸೀರಿಯಸ್ ಆಗಿ ಆತನನ್ನು ಹುಡುಕಾಟ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಿನ್ನೆ ಸಂಜೆ ಆತ ಸಿಕ್ಕಿದ್ದಾನೆ. ಸಿಕ್ಕಿದ ನಂತರದಲ್ಲಿ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದರೆ, ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಆತ ಕುಡಿದ ಮತ್ತಿನಲ್ಲಿ ಈ ಕೃತ್ಯ ಎಸಗಿದ್ದಾನೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ತಡರಾತ್ರಿ 2:30 ಸುಮಾರಿಗೆ ಇಲ್ಲಿ ಸ್ಥಳ ಮಹಜರು ಕೂಡ ಮಾಡಿ ಇವತ್ತು ಬೆಳಗಿನ ಜಾವ ನ್ಯಾಯಾಧೀಶರ ಮನೆಗೆ ಕೂಡ ಹಾಜರುಪಡಿಸಿ ಈಗ 24ನೇ ತಾರೀಕು ಗಂಟ ನ್ಯಾಯಾಂಗ ಬಂಧನಕ್ಕೂ ಕೂಡ ಪೊಲೀಸರು ನೀಡಿರುವಂಥದ್ದು. ಈ ಶೇಖ್ ನಸ್ರು ಏನಿದ್ದ ಕಳೆದ ಕೆಲವು ತಿಂಗಳಿಂದಲೂ ಕೂಡ ಇಲ್ಲೇ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಅಂಥ ವ್ಯಕ್ತಿ ಅಂತ ಪೊಲೀಸರು ಹೇಳ್ತಾ ಇರುವಂಥದ್ದು. ಆದರೂ ಕೂಡ ಒಂದು ಹಲವು ಅನುಮಾನಗಳು ಬರುವಂಥದ್ದು. ಕುಡಿದ ಮತ್ತಿನಲ್ಲಿ ಹಸುಗಳ ಕೆಚ್ಚಲಿಗೆ ಯಾಕೆ ಈತ ಕಟ್ ಮಾಡ್ದ ಅನ್ನೋದು ಒಂದು ಅನುಮಾನ ಇರುವಂಥದ್ದು. ಅದ್ರ ಜೊತೆಗೆ ಪೊಲೀಸರು ಕೂಡ ತಡರಾತ್ರಿ ಬಂಧಿಸ್ತಾರೆ, ನಿನ್ನೆ ಸಂಜೆ ಹೊತ್ತಿಗೆ ಬಂಧಿಸ್ತಾರೆ. ಇವತ್ತು ಬೆಳಗಿನ ಹೊತ್ತಿಗೆ ನ್ಯಾಯಾಂಗ ಬಂಧನಕ್ಕೂ ನೀಡಿರುವಂಥದ್ದು. ಯಾಕೆಂದರೆ ತುಂಬ ಸೂಕ್ಷ್ಮವಾದ ಪ್ರಕರಣ ಇದು. ಹಲವು ಆಂಗಲಲ್ಲಿ ತನಿಖೆ ನಡೆಸಬೇಕಾಗಿತ್ತು. ಆದರೂ ಕೂಡ ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂಥದ್ದು. ಮತ್ತು ಕುಡಿದ ಮತ್ತಿನಲ್ಲಿ ಈ ರೀತಿಯ ಕೃತ್ಯ ಎಸಗಿದ್ದಾನೆ ಅನ್ನೋ ಆರೋಪ ಏನು ಕೇಳಿಬಂದು ಅದು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿರುವಂಥದ್ದು. ಹಸುಗಳ ಕೆಚ್ಚಲಿಗೆ ಕಟ್ ಮಾಡ್ತಾನೆ ಅಂದರೆ ಆತನ ಮನಸ್ಥಿತಿ ಹೇಗಿತ್ತು? ಯಾರಾದರೂ ಹೇಳ್ಕೊಟ್ರ ಅಥವಾ ಹಸುಗಳ ಮಾಲೀಕನಿಗೆ ಈತನಿಗೆ ಏನಾದರೂ ವೈಷಮ್ಯ ಇತ್ತು? ಎಲ್ಲ ಆಂಗಲಿಂದ ತನಿಖೆ ನಡೆಸಬೇಕಾಗಿತ್ತು. ಆದರೂ ಕೂಡ ಪೊಲೀಸರು ಈ ಪ್ರಕರಣದಲ್ಲಿ ಹಲವು ವಿಚಾರಗಳನ್ನು ಬಹಿರಂಗಪಡಿಸಿಲ್ಲ. ಬದಲಾಗಿ ಅರೆಸ್ಟ್ ಮಾಡಿದ್ದೀವಿ, ಪರತ್ನಗರ ಜೈಲಿಗೆ ಕಳಿಸಿದ್ದೀವಿ, ಆತ ಇದೇ ಭಾಗದಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋ ಮಾತನ್ನು ಮಾತ್ರ ಈಗ ಪೊಲೀಸರು ಹೇಳಿರುವಂಥದ್ದು. ಅಕ್ಕಪಕ್ಕದವರು ಕೂಡ ಯಾವ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇಲ್ಲಿವರೆಗೂ ಕೂಡ ರಿವೀಲ್ ಮಾಡಿಲ್ಲ. ಹಾಗಾಗಿ ಒಂದಷ್ಟು ಅನುಮಾನಗಳ ನಡುವೆ ಕೂಡ ಈ ಪ್ರಕರಣದ ಆರೋಪಿಯನ್ನು ಪೊಲೀಸರು ಬಂಧನ ಮಾಡಿರುವಂಥದ್ದು. ಅರವಿಂದ್. ಉಮೇಶ್, ಶೇಖ್ ನಸ್ರು ಬಗ್ಗೆ ಆತ ಕೆಲಸ ಮಾಡ್ತಾ ಇದ್ದಂತಹ ಜಾಗದಲ್ಲಿ ಏನಾದರೂ ಮಾಹಿತಿಗಳು ರಿವೀಲ್ ಆಗಿದೆಯಾ? ಮತ್ತೆ ಈ ಹಸುಗಳಿಗೆ ಈ ರೀತಿ ಆಯ್ತಲ್ಲ, ಹಾನಿಗೊಳಗಾದಂತಹ ಮಾಲೀಕ ಏನಾದರೂ ಹೇಳಿದಾರ ಶೇಖ್ ನಸ್ರು ಪರಿಚಯ ಇದೆಯಂತ, ಮುಖಸ್ತುತಿ ಏನಾದರೂ ಗೊತ್ತಿತ್ತಂತ? ಇಷ್ಟೊಂದು ದ್ವೇಷ ಮೂಕ ಪ್ರಾಣಿಗಳ ಬಗ್ಗೆ ಹೇಗೆ ಬರೋದಕ್ಕೆ ಸಾಧ್ಯ? ನಶೆ ಗಿಶೆ ಅನ್ನೋದೆಲ್ಲ ಇದನ್ನ ಸೇವ್ ಮಾಡೋದಕ್ಕೆ ಮಾಡ್ತಿರುವಂತಹ ಪ್ರಯತ್ನ ಆಗಿರ್ಬೋದು ಅನ್ನೋ ಅನುಮಾನ ಕೂಡ ಸಾರ್ವಜನಿಕರಲ್ಲಿ ಮೂಡುತ್ತೆ. ಕುಡಿದ ನಶೆಯಲ್ಲಿ ಹಿಂಗೆ ಮಾಡ್ಬಿಟ್ಟಂತ ಹೆಂಗೆ ಮಾಡೋದಕ್ಕೆ ಸಾಧ್ಯ? ಮನಸ್ಸಲ್ಲಿ ದ್ವೇಷ ಇರ್ತಾನೆ, ಅದು ಆಚೆ ಬರೋದಕ್ಕೆ ಸಾಧ್ಯ? ಖಂಡಿತವಾಗ್ಲೂ ಮಮತಾ, ಈ ಎಲ್ಲ ಅನುಮಾನಗಳು ಕೂಡ ಸದ್ಯ ಇರುವಂಥದ್ದು. ಯಾಕೆಂದರೆ ಶೇಖ್ ನಸ್ರು ಬಿಹಾರ ಮೂಲದವನಾದರೂ ಕೂಡ ಇದೇ ಏರಿಯಾದಲ್ಲಿ ಹೊಲಿಗೆ ಯಂತ್ರ ಏನಿದೆ, ಪ್ಲಾಸ್ಟಿಕ್ ಬ್ಯಾಗ್ಗಳು ಹೊಲಿಯುವಂಥ ಅಂಗಡಿ, ಅದರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆತ ಎಲ್ಲರಿಗೂ ಕೂಡ ಪರಿಚಯ ಆಗಿದ್ದ. ಆದರೂ ಕೂಡ
ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಮೊನ್ನೆ ರಾತ್ರಿ ಯಾಕೆ ಆ ಹಸುಗಳು ಕೆಚ್ಚಲು ಕಟ್ ಮಾಡಿರುವಂಥದ್ದು, ಅದು ಕುಡಿದ ಮತ್ತಲ್ಲಿ ಇದು ಕೃತ್ಯ ಎಸಗಿದ್ದಾನೆ ಅಂತ ಹೇಳ್ತಾ ಇರುವಂಥದ್ದು. ಕುಡಿದ ಮತ್ತಲ್ಲಿ ಕೃತ್ಯ ಎಸಗಿದ್ರೂ ಕೂಡ ಅದು ಬೇರೆ ಬೇರೆ ರೀತಿಯಲ್ಲಿ ತನಿಖೆ ನಡೆಸಬೇಕಾಗುತ್ತೆ. ಇಷ್ಟು ದಿನ ಇಲ್ಲದಿದ್ದು ಹೀಗೆ ಯಾಕೆ ಈತ ಈ ಕೃತ್ಯ ಎಸಗಿದ್ದಾನೋ ಹಲವು ಅನುಮಾನಗಳು ಕೂಡ ಇರುವಂಥದ್ದು. ಮತ್ತು ಹಸುಗಳ ಮಾಲೀಕ ಏನಿದ್ದಾರೆ ಅವರು ಕೂಡ ಇಲ್ಲಿವರೆಗೂ ಕೂಡ ಮಾಧ್ಯಮಗಳಿಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಅಧಿಕೃತವಾಗಿ ಬೈಟ್ ರೀತಿಯಲ್ಲಿ ಯಾವುದು ಮಾಹಿತಿ ಕೊಟ್ಟಿಲ್ಲ. ಒಂದು ಪ್ರೆಸ್ ನೋಟ್ ಥರ ಹಾಕಿ ಈಗ ಸದ್ಯಕ್ಕೆ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನು ನೀಡದೆ ಮುಚ್ಚಿಡ್ತಾ ಇರುವಂಥದ್ದು. ಮತ್ತು ಇದೇ ಭಾಗದಲ್ಲಿ ಕೆಲಸ ಮಾಡ್ತಿದ್ದ ಅಂತ ಅಧಿಕಾರಿಗಳು ಹೇಳಿರುವಂಥದ್ದು. ಆದರೆ ಎಲ್ಲಿ ಕೆಲಸ ಮಾಡ್ತಿದ್ದ, ಆ ಥರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಒಂದೇ ಒಂದು ಸಣ್ಣ ಮಾಹಿತಿ ಕೂಡ ಬಿಟ್ಕೊಡ್ತಾ ಇಲ್ಲ. ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಮೊನ್ನೆನೇ ಯಾಕೆ ಆತ ಕಟ್ ಮಾಡ್ದೆ ಅಂದರೆ ಕುಡಿದ ಮತ್ತಿನಲ್ಲಿ ಯಾರಿಗಾದ್ರೂ ಹೊಡೆಯೋದು ನೋಡಿದ್ದೀವಿ ಅಥವಾ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಳೋದು ನೋಡಿದ್ದೀವಿ. ರಸ್ತೆಯಲ್ಲಿ ಮಲಗಿದ್ದಂಥ ಹಸುಗಳ ಕೆಚ್ಚಲನ್ನು ಯಾಕೆ ಆತ ಕಟ್ ಮಾಡ್ದ ಅನ್ನೋ ಅನುಮಾನಗಳು ಕೂಡ ಇರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಆತನನ್ನು ಬಂಧನ ಮಾಡಿ ಬೇಗ ವಿಚಾರಣೆ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಹಿರಿಯ ಅಧಿಕಾರಿಗಳು ಉತ್ತರ ನೀಡಬೇಕಾಗುತ್ತೆ. ಮತ್ತು ಹಸುಗಳ ಮಾಲೀಕ ಕೂಡ ಇಲ್ಲಿವರೆಗೂ ಕೂಡ ಮಾಧ್ಯಮಗಳಿಗೆ ಸಂಪರ್ಕಕ್ಕೆ ಬಂದಿಲ್ಲ. ನಿನ್ನೆ ಎಲ್ಲರಿಗೂ ಕೂಡ ಮಾತಾಡಿದರು, ಆದರೆ ಇವತ್ತು ಅವ್ರ ಮನೆಯಲ್ಲೂ ಇಲ್ಲ, ಫೋನ್ ಮಾಡಿದ್ರು ಕೂಡ ತೆಗಿತಾ ಇಲ್ಲ. ಹಾಗಾಗಿ ಈ ಪ್ರಕರಣ ಎಲ್ಲೋ ಒಂದು ಕಡೆ ಹಲವು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ತರಾತುರಿಯಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧನ ಮಾಡಿ ಪ್ರಕರಣವನ್ನು ಕೈತೊಳೆದುಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡಿರೋ ಅನ್ನೋ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಉಮೇಶ್ ಧನ್ಯವಾದ.